ಪಾರ್ಲಿಮೆಂಟ್ ಸರಿಯಾಗಿ ನಡೀತಾ ಇಲ್ಲ, ಇದ್ರ ಬಗ್ಗೆ ಪಾರ್ಲಿಮೆಂಟ್ ಸರಿಯಾಗಿ ನಡೀತಾ ಇಲ್ಲ ಅಂತಕ್ಕಂಥದ್ದು ಬಿಜೆಪಿ ಅವರು ಸುಮ್ಮನೆ ನಮ್ಮ ಮೇಲೆ ಬರಬೇಕು ಕೆಲಸ ಮಾಡಬಾರದು. ಯಾಕಂತಂದ್ರೆ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆನ ನಾವು ಉಳಿಸಬೇಕು ಮತ್ತು ಜನಗಳ ಆಶಯಗಳನ್ನು ಕೆಲಸ ಮಾಡಬೇಕು ಮತ್ತು ಈಗಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ದೇಶದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಧಾರೆಗಳ ಬಗ್ಗೆ, ಯುವ ಪೀಳಿಗೆಗೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ, ನೀಟಿನ ಎಕ್ಸಾಮಿನ ಬಗ್ಗೆ ಇದೆಲ್ಲ ವಿಸ್ತೃತವಾಗಿ ಚರ್ಚೆ ಆಗಬೇಕಾಗ್ತದೆ. ಮೊದಲು ಚರ್ಚೆ ಆಗ್ಬೇಕಂದ್ರೆ ಯಾರು ಆ ಮಂತ್ರಿಮಂಡಲದಲ್ಲಿ ಸಚಿವರಾಗಿ ಶಿಕ್ಷಣ ಸಚಿವರ ಕೆಲಸ ಮಾಡಿದ್ರು ಅವ್ರು ಮೊದಲು ರಾಜೀನಾಮೆ ಕೊಡ್ಬೇಕಾಗ್ತದೆ. ದೇಶ ಮೊದಲು ಅಂತ ಹೇಳ್ತಕ್ಕಂಥ ಜನ ಇವತ್ತು ಏನ್ ಮಾಡ್ತಾ ಇದ್ದಾರೆ? ಅವರು ಒಂದ್ ರೀತಿಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಅವರ ಮೂಗಿ ನೀರ ನಡೆಸಬೇಕು ಅಂದ್ರೆ ಆಗುತ್ತಾ? ಅದು ಯಾರ ಮೇಲೆ ಅಲಿಗೇಷನ್ ಬಂದಿದೆ, ಯಾವ ಇಲಾಖೆ ಮೇಲೆ ಅಲಿಗೇಷನ್ ಬಂದಿದೆ ಅಂತ ಮುಖ್ಯಸ್ಥರು ರಾಜೀನಾಮೆ ಕೊಡಬೇಕು, ಚರ್ಚೆಗೆ ಅನುವು ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ಬೇಕು, ಅವರು ಪಾರದರ್ಶಕವಾಗಿ ನಡ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇವೆ. 80 ದಿನಗಳಾದ್ರೂ ಕೂಡ ಇದರೂ ಕೂಡ ದೇಶದ ಪ್ರಧಾನಿ ಅದರ ಬಗ್ಗೆ ಚಕ್ಕಾರವೇ ಎತ್ತಲ್ಲೋದಿಲ್ಲ, ಮಾತಾಡೋದಿಲ್ಲ ಅಂದ್ರೆ ಏನ್ ಅರ್ಥ ಅದಕ್ಕೆ? ಈ ತರ ಮೊಂಡು ವಾದಗಳನ್ನ ಮಾಡತಕ್ಕಂಥದ್ದು, ಯಾವ್ದಕ್ಕೂ ಕ್ಯಾರೆ ಅನ್ನದೇ ಇರತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಭಾವಿಸಿದ್ದೇನೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಂವಾದ ಆಗ್ಬೇಕಾಗ್ತದೆ, ಆ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕಾಗ್ತದೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗ್ತದೆ ಶಿಕ್ಷಣ ಸಚಿವರು. ಅದಾಗದೇ ಇದ್ರೆ ಪಾರ್ಲಿಮೆಂಟ್ ಹೇಗ್ ನಡೀಲಿಕ್ಕೆ ಸಾಧ್ಯ? ಪ್ರಜಾತಂತ್ರ ವ್ಯವಸ್ಥೆ ಯಾರ ಮನೆಯ ಅಂಗಳದಲ್ಲಿ ನಡೀತಕ್ಕಂಥದ್ದಲ್ಲ, ಪಾರ್ಲಿಮೆಂಟ್ ಅಲ್ಲಿ ನಡೀತಕ್ಕಂಥದಕ್ಕೆ ಅದಕ್ಕೆ ಅಂತ ಮೌಲ್ಯಗಳಿದೆ, ಅದಕ್ಕೆ ಅಂತ ನೈತಿಕತೆಯಿಂದ ಕೂಡಿರ್ತದೆ, ಅದಕ್ಕೆ ಸಂವಿಧಾನ ಆಶಯಗಳಲ್ಲಿ ನಡೀಬೇಕಾಗ್ತದೆ. ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಒಂದು ರೈಲ್ ಆಕ್ಸಿಡೆಂಟ್ ಆದ್ರೂ ಕೂಡ ರಾಜೀನಾಮೆ ಕೊಟ್ಟದ ಇತಿಹಾಸದಲ್ಲಿ ನಾವು ನೋಡಿದ್ದೇವೆ. ಇವತ್ತೊಂದು ದಿವಸ ಇಷ್ಟೊಂದು ಮಕ್ಕಳು ಕೂಡ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಪತ್ರಿಕೆಗಳು ಲೀಕ್ 89 ಬಾರಿ ಲೀಕ್ ಆಗಿರ್ತಕ್ಕಂಥದ್ದು ಪತ್ರಿಕೆಗಳು. ಹೆಂಗ್ ಇದನ್ನೆಲ್ಲ ಟಾಲರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ನಾನು ವಿನಮ್ರವಾದ ಮನವಿ ಮಾಡ್ತೇನೆ ಬಿಜೆಪಿ ಅವರಿಗೆ, ನೀವು ಹಠವಾದಿಗಳಾಗಬೇಡಿ. ದೇಶದ ಸಮಸ್ಯೆಗಳಿಗೆ ವಿಸ್ತೃತವಾಗಿ ಚರ್ಚೆ ಮಾಡ್ಲಿಕ್ಕೆ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ತಕ್ಕಂಥದ್ದು ಮುಖ್ಯ ಅಂತ ನಾನು ಭಾವಿಸಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.